ಅಣ್ಣ ಅಣ್ಣ ನಿಲ್ಸು, ಬೇಡ ಪ್ಲೀಸ್. ಯಾಕೆ ಡ್ಯಾಡ್ ಸುಮ್ಮನೆ ನಿಂತ್ಬಿಡ್ರಿ? ಹೊಡಿರಿ ಹೊಡಿರಿ ಹೊಡಿರಿ, ಹೊಡೆದು ಸಾಯಿಸ್ಬಿಡಿ. ಸಂಜು, ಅಣ್ಣನ ಕೋಪ ಏನು ಅಂತ ನಿನ್ ಗೊತ್ತು ತಾನೆ, ಸುಮ್ಮನೆ ಇರೋ ನೀನು. ಕೋಪ ಬೇಕಾದ್ರೆ ತಡ್ಕೋತೀನಿ, ಆದ್ರೆ ಈ ತರ ಗುಟ್ಟಾಗಿ ವೇಷ ಬದಲಾಯಿಸ್ಕೊಂಡು ಬೆನ್ನಿಗೆ ಚೂರಿ ಹಾಕಿದ್ರೆ ನಾನು ತಡ್ಕೊಳ್ಳೋದಿಲ್ಲ. ಅಣ್ಣ ಅಣ್ಣ ಬೇಡ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ. ಇವ್ರಾಗ್ಲೇ ಬುದ್ಧಿ ಕಳ್ಕೊಂಡಾಗಿದೆ. ಸರಿ, ಎಲ್ಲದ್ರಲ್ಲೂ ನಾನ್ ನಿಮ್ ನೆರಳಾಗಿದ್ದೆ, ಆದ್ರೆ ನೀವು ಆ ಅನಾಥ ಕರ್ಣಂಗೆ ಪ್ರೀತಿ ತೋರ್ಸಕ್ ಶುರು ಮಾಡಿದ್ರಿ. ಆಗ್ಲೇ ನಿಮ್ ಬುದ್ಧಿಗೆ ಮಂಕ್ ಬುದ್ಧಿ ಬಿತ್ತು. ಈಗ ನಿಧಿನೂ ವಹಿಸ್ಕೊಂಡು ಬರ್ತಿದ್ದೀರಾ. ಇದೆಲ್ಲ ನೋಡೋ ಬದಲು ನಾಳೆ ಕೇಟ್ ನಿಮ್ ಹತ್ರ ತಿಂದು ಹಲ್ಲು ಕಚ್ಕೊಂಡು ಸುಮ್ಮನೆ ನಿಂತಿರ್ತೀನಿ. ಹೊಡಿರಿ ಡ್ಯಾಡ್, ಹೊಡಿರಿ ಡ್ಯಾಡ್. ಡ್ಯಾಡ್, ಕೈ ಬಿದ್ದೋಯ್ತಾ ಅಥವಾ ಬಲಿ ಕೊಡಕ್ಕಿಂತ ಮುಂಚೆ ಕೊನೆ ಸರಿ ಕುರಿತಲೆನ ಸೌರ್ಬೇಕು ಅನಿಸ್ತಾ? ನನ್ನ ರಕ್ತನ ನಾನೇ ಬಲಿ ಕೊಡಕ್ಕಾಗತ್ತಾ? ನಿನಗೆ ಹೇಗೋ ಶಿಕ್ಷೆ ಕೊಡ್ಲಿ? ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಗೊಂದಲ ಆಗ್ತಾ ಇದೆಯಾ? ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆಯಾ? ಡ್ಯಾಡ್, ನೀವೇನೇ ಹೇಳೋದಿದ್ರು ನೇರವಾಗಿ ಹೇಳಿ. ನಿನ್ನ ನೇರ ಪ್ರಶ್ನೆಗೆ ಒಂದೇ ಒಂದು ಉತ್ತರ. ತೊಟ್ಟಿಲ್ ಸಿಕ್ಕಿರೋ ಅನಾಥನಿಗೋಸ್ಕರ ನನ್ನ ಸ್ವಂತ ಮಗನ್ನ ಬಿಟ್ಕೊಡೋಷ್ಟು ಕ್ರೂರಿ ತಂದೆ ನಾನಲ್ಲ. ಅವನನ್ನು ಸಾಯಿಸಿ ಅವನ ಸಮಾಧಿ ಮೇಲೆ ನಿನ್ನ ಸಾಮ್ರಾಜ್ಯ ಕಟ್ತೇನೆ ಹೊರತು ನಿನ್ನ ಚಪ್ಪಲಿ ತುಳಿಯೋಕ್ಕೂ ಅವಕಾಶ ಕೊಡೋದಿಲ್ಲ. ಅಣ್ಣ, ಬೇಕಂತ ನಮ್ಮ ಮುಂದೆ ನಾಟಕ ಆಡ್ತಿದ್ಯಾ ಅಥವಾ ನಿಜವಾಗ್ಲೂ ಏನಾದ್ರೂ ಆಗಿದ್ಯಾ ನಿನಗೆ? ಎಸ್ ಡ್ಯಾಡ್, ನನಗೂ ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ಒಂದು ಅರ್ಥ ಆಗ್ತಿಲ್ಲ. ನನ್ನ ತಂಗಿ ಮತ್ತು ಮಗ ನನ್ನನ್ನು ಇಷ್ಟೊಂದು ಅನುಮಾನ ಪಡ್ತಿದ್ದಾರೆ ಅನ್ನೋದಾದ್ರೆ ನಾನು ಕರ್ಣನ್ನ ಬಹಳ ಚೆನ್ನಾಗೇ ಯಾಮಾರಿಸ್ತಿದ್ದೀನಿ ಅಂತ ಅರ್ಥ. ಬೇಷ್ ಬೇಷ್ ರಮೇಶ್, ಬೇಷ್. ಅಂದ್ರೆ ನೀವಿಷ್ಟು ದಿನ ಕರ್ಣನ್ ಜೊತೆ ಚೆನ್ನಾಗಿದ್ದಿದ್ದು ನೋಡಿ, ಮುಳ್ಳು ತಗೊಳ್ರು ನೋವುತ್ತೆ, ಹಾಗಂತ ಪದೇ ಪದೇ ಗಾಯದ ಬಗ್ಗೆನೇ ಯೋಚನೆ ಮಾಡ್ತಿರೋಕ್ಕಾಗುತ್ತಾ? ಹೋಗಿ ನಿಮ್ಮನೆ ಫಂಕ್ಷನ್ಗೆ ನೀವೇ ಇಲ್ಲ ಅಂದರೆ ಹೇಗೆ? ಎಲ್ಲ ಮರೆತು ಎಂಜಾಯ್ ಮಾಡೋಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ಯಾವಾಗಲೂ ನನ್ನ ಜೊತೆ ನಿಂತಿದ್ದಕ್ಕೆ. ನಾನು ಯಾರನ್ನಾದ್ರೂ ನಂಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀನಿ, ಆದ್ರೆ ಇನ್ನು 10 ಜನ್ಮ ಎದ್ದು ಬಂದ್ರು ನಿಮ್ಮ ಮೇಲಿರೋ ನಂಬಿಕೆನ ಕಳ್ಕೊಳ್ಳಲ್ಲ ಸರ್. ಇವಾಗ ಈ ಮಾತು ಯಾಕೆ? ಹೋಗಿ ಮೊದಲು ಕಾರ್ಯಕ್ರಮ ಮುಗಿಲಿ. ನೀವು ನನ್ನ ಲೈಫಿಗೆ ಎಷ್ಟು ದೊಡ್ಡ ಶಕ್ತಿ ಆಗಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಹೀಗೆ ಯಾವಾಗಲೂ ನೀವು ನನ್ನ ಜೊತೆಗೇರಿ. ನನಗೆ ಗೊತ್ತು, ನೀವೇನೇ ಮಾಡಿದ್ರು ಎಂಥದೇ ನಿರ್ಧಾರ ತಗೊಂಡ್ರು ಅದೆಲ್ಲ ನಾನು ಒಳ್ಳೇದಕ್ಕೆ ಅಂತ. ನಾನು ಅಷ್ಟೇ, ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಒಂದೊಂದ್ಸಲ ನಮಗೆ ಭಯ ಹುಟ್ಟಿಸುತ್ತೆ. ಒಂದು ವೇಳೆ ನನ್ನಿಂದಾನೇ ನೀವು ನೋವು ಅನುಭವಿಸೋ ಥರ ಆಗ್ಬಿಟ್ರೆ ಏನು ಮಾಡ್ತೀರಾ? ಆ ಕ್ಷಣ ಯಾವತ್ತೂ ಬರಲ್ಲ ಸರ್. ಬರಲ್ಲ ಅನ್ನೋದು ನಿಮ್ಮ ನಂಬಿಕೆ. ಅಕಸ್ಮಾತ್ ಬಂದ್ಬಿಟ್ರೆ ಅನ್ನೋದು ನನ್ನ ಪ್ರಶ್ನೆ. ಅಪ್ಪಿ ತಪ್ಪಿ ಹಾಗಾದ್ರೆ ಏನ್ ಮಾಡ್ತೀರಾ?
ಥರ ಏನಾದರೂ ಆದರೆ ಅದು ನಿಮ್ಮ ಕೈ ಮೀರಿ ಐತೆ ಹೊರತು ನಿಮ್ಮ ಕೈಯಿಂದ ಬೇಕು ಅಂತ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ತೀನಿ. ಆದರೆ ನಿಮ್ಮ ಮೇಲಿರೋ ನಂಬಿಕೆ ಯಾವ ಕಾರಣಕ್ಕೂ ಕಮ್ಮಿ ಆಗಲ್ಲ ಸರ್. ಅಯ್ಯೋ ದೇವ್ರೆ, ಈ ಮಕ್ಕಳಿಗೆ ಇಷ್ಟೆಲ್ಲ ಕನ್ಸು ಕಟ್ಕೊಳಕ್ ಬಿಟ್ಟು ಅವ್ರ ಪ್ರೀತಿನೇ ಕಿತ್ಕೊಳಕ್ ಹೊರಟಿದ್ದಾನೆ ನನ್ನ ಗಂಡ. ಈಗ ಆಗಿರೋದನ್ನ ಮರೆತು ನಿಮ್ಮ ಅಕ್ಕನಿಗೋಸ್ಕರ ಆದ್ರೂ ನಗ್ನಗ್ತಾ ಹೋಗ್ಬೋದಾ? ಇಲ್ಲ, ಕರ್ಣ ಮನ್ಸಾರೆ ಇಷ್ಟಪಟ್ಟಿದ್ದನ್ನ ಅವನ್ ಕೈ ಜಾರು ಹೋಗಕ್ ನಾನ್ ಬಿಡಲ್ಲ. ಇವ್ರದೆಷ್ಟೇ ಕುತಂತ್ರ ಮಾಡಿದ್ರು ಕರ್ಣನಿಧಿ ಪ್ರೀತಿ ಮುಂದೆ ತಲೆ ಬಾಗ್ಲೇಬೇಕು. ಯಾಕ್ರಿ ಕಣ್ ತುಂಬ್ಕೊಂಡಿದ್ದೀರಾ? ಖುಷಿಯಾಗಿದ್ದೀನಿ ಸರ್, ಅದಕ್ಕೆ. ಬಂಗಾರಿ, ಐಮ್ ಓಕೆ. ಕಂದ, ನಿನ್ಗೇನಾಗಿಲ್ಲ ತಾನೆ? ಏನೂ ಆಗಿಲ್ಲ, ನಾನು ಕರ್ಣ ಹುಷಾರಾಗಿದ್ದೀನಿ. ಹುಷಾರಾಗಿ ನೋಡ್ಕೊಳ್ಳೋದಲ್ವಾ? ಏಯ್, ನಿಂಗೇನಾಗಿಲ್ಲ ತಾನೆ? ಸ್ವಲ್ಪ ಜಾಗ ಬಿಡಿ, ಗಾಳಿ ಆಡ್ಲಿ. ಕರ್ಣ, ಏನೋ ಮಾಡಿಕೊಂಡು ಯಾಕೋ ಅನಾಹುತ ನಮ್ಮ ಮೈ ಮೇಲೆ ಇಳ್ಕೋತೀಯ? ಏನಾದರೂ ಆಗಿದ್ರೆ ಯಾರು ಹೊಣೆ? ನಿಧಿ, ಕರ್ಣನ್ನ ಜೋಪಾನವಾಗಿ ನೋಡ್ಕೊಮ್ಮ.